ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಐಜೆ ಬ್ಲಾಗ್ಗೆ ಸ್ವಾಗತ. ನಾನು ಚಂದ್ರಿಕಾ. ಇದು ನನ್ನ 21 ಡೇಸ್ ಚಾಲೆಂಜ್ನ 17th ಡೇ ಇದಾಗಿದೆ. ಮಾರ್ನಿಂಗ್ ಎದ್ದು ಫ್ರೆಶ್ ಅಪ್ ಆಗಿ ಅದಾದ ನಂತರದಲ್ಲಿ ನೈಟ್ ದ್ರಾಕ್ಷಿ ನೀರನ್ನ ನೀಟಿದ್ನಲ್ವ, ದ್ರಾಕ್ಷಿ ನೀರನ್ನ ಕುಡಿದ್ಬಿಟ್ಟು ನಮ್ಮ ಮನೆಯವ್ರಿಗೆ ಪೂಜೆಗೆ ಹೆಲ್ಪ್ ಮಾಡೋಣ ಅಂತಂದು ಪೂಜೆ ಮಾಡಲಿಕ್ಕೆ ಅವರು ಸ್ಟಾರ್ಟ್ ಮಾಡಿದರು. ನಾನು ಸಹ ಹೊರಗಡೆ ಎಲ್ಲ ರಂಗೋಲಿ ಹಾಕಿ ಹೂವಿಂದ ಅಲಂಕಾರ ಮಾಡಿಬಿಟ್ಟು ಪೂಜೆಗೆ ಹೆಲ್ಪ್ ಮಾಡಿಬಿಟ್ಟು ಇಬ್ಬರು ಸಹ ಪೂಜೆ ಮಾಡಿದ್ವಿ. ಬಟ್ ನನಗೆ ಸ್ವಲ್ಪ ಹುಷಾರಿಲ್ಲದೆ ಇರೋದ್ರಿಂದ ಸ್ವಲ್ಪ ಗಂಟ್ಲು ಕಿರಿಕಿರಿ ಜಾಸ್ತಿ ಆಗ್ತಿದೆ. ಅದಕ್ಕೋಸ್ಕರ ಸ್ವಲ್ಪ ಕಷಾಯ ಮಾಡ್ಕೊಂಡು ಕುಡಿಯೋಣ ಅನ್ನಿಸ್ತು. ಅದಕ್ಕೆ ಕಷಾಯ ಮಾಡಲಿಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಅದಕ್ಕೆ ಬೇಕಾದಂಥದ್ದು ಹಸಿ ಶುಂಠಿ, ಮೆಣಸು, ಜೀರಿಗೆ, ಬೆಲ್ಲ, ಅರಿಶಿನ. ಗ್ಯಾಸ್ ಹಚ್ಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಂಡು ಕಾದ ನಂತರದಲ್ಲಿ ಸ್ವಲ್ಪ ಅದು ಕುದಿಬೇಕು. ಕುದ್ದಾದ್ಮೇಲೆ ಇದನ್ನೆಲ್ಲ ಹಾಕ್ಕೊಂಡು ಕಷಾಯ ಮಾಡಿಕೊಂಡು ಬಿಸಿ ಬಿಸಿ ಕಷಾಯ ಕುಡಿದ್ರೆ ಗಂಟ್ಲಿರುವಂಥ ಕಫ ಆಗಿರ್ಬೋದು, ಕಿರಿಕಿರಿ ಏನೇ ಇದ್ರೂ ಅದು ತಟ್ಟಂತಲೇ ಮಾಯ ಮಾಡಿಬಿಡುತ್ತೆ ಅಂತಲೇ ಹೇಳ್ತೀನಿ. ಯಾಕಂದರೆ ಅದು ಅಷ್ಟು ಎಫೆಕ್ಟ್ ಕೊಡುವಂತಹ ಕಷಾಯ ಇದು ಗೊತ್ತಿರ್ಬೋದು. ಆಲ್ಮೋಸ್ಟ್ ಮುಂಚೆ ಕೊರೋನಾ ಇದ್ದಂಥ ಟೈಮಲ್ಲಿ ಈ ಕಷಾಯನ ಮಾಡ್ಕೊಂಡು ಕುಡಿತಾಯಿದ್ರು. ನಮ್ಮನೇನಾದರೂ ಕಂಪಲ್ಸರಿ 3 ಟೈಮ್ಸ್ ಈ ಕಷಾಯ ಮಾಡ್ತಾಯಿದ್ವಿ. ಸ್ವಲ್ಪ ಲಾಸ್ಟಿಗೆ ಲೆಮನ್ ಸಹ ಬಳಸ್ತಾಯಿದ್ರು. ಅದರಲ್ಲಿ ಜಾಸ್ತಿ ಲೆಮನಲ್ಲಿ ಸಿಟ್ರಿಕ್ ಆಮ್ಲ ಹೆಚ್ಚಾಗಿರೋದ್ರಿಂದ ಅದು ತುಂಬಾ ಒಳ್ಳೆಯದು ಅಂತಂದು, ಮತ್ತು ಅದು ಹಲವಾರು ಬ್ಯಾಕ್ಟೀರಿಯಾಸ್ಗಳನ್ನ ತಡೆಯುವಂಥ ಶಕ್ತಿ ಅದರಲ್ಲಿ ಇದೆ ಅನ್ನೋ ಕಾರಣಕ್ಕೋಸ್ಕರ ಜಾಸ್ತಿ ಲೆಮನ್ನ ಯೂಸ್ ಮಾಡ್ತಾಯಿದ್ರು ಆ ಟೈಮಲ್ಲಿ. ಬಟ್ ಈಗ ಈ ಕಷಾಯಕ್ಕೆ ನಾವು ಲೆಮನ್ ಹಾಕುವಂಥ ಅವಶ್ಯಕತೆ ಇಲ್ಲ. ಬಟ್ ಅದು ಚೆನ್ನಾಗಿರುತ್ತೆ. ಏರ್ ಮಾಸ್ಕ್ ಎಲ್ಲ ಮಾಡ್ಕೊಂಡಾದಮೇಲೆ ಪೂಜೆನೂ ನಮ್ಮ ಮನೆಯವ್ರು ಆಲ್ರೆಡಿ ಮಾಡಿದರು. ನಾನು ಸಹ ಮಾಡಿಕೊಂಡು ಅವ್ರು ಟಿಫನ್ ಎಲ್ಲ ಮಾಡ್ಕೊಂಡು ಅವರು ಕೆಲಸಕ್ಕೆ ಹೊರಟರು. ಆಲ್ಮೋಸ್ಟ್ ಅವರು ಹೋಗೋಷ್ಟಿಗೆ 9:30 ಆಗಿತ್ತು. ನಾನು ಸಹ ಬಟ್ಟೆ ಎಲ್ಲ ಇತ್ತಂತಂದು ಬಟ್ಟೆ ಎಲ್ಲ ವಾಶ್ ಮಾಡಿದೆ. ಪೇಪರ್ ಸಹ ನಾವು ಡೈಲಿ ಪೇಪರ್ ತರಿಸೋದ್ರಿಂದ ಏನೇನು ಕರೆಂಟ್ ಅಫೇರ್ಸ್ ಇರುತ್ತೆ, ಏನು ನಡೆದಿದೆ ಇವತ್ತಿನ ದಿನದಲ್ಲಿ ಅನ್ನೋದನ್ನು ಡೈಲಿ ಅಪ್ಡೇಟ್ ಇರಲಿ ಅಂತಂದು ಡೈಲಿ ನ್ಯೂಸ್ ಪೇಪರ್ ಓದುವಂಥ ಅಭ್ಯಾಸ ಇದೆ. ಹೇಳ್ತಾರಲ್ವ, ಅಟ್ಲೀಸ್ಟ್ ಡೈಲಿ ಒಂದು 10 ಪೇಜ್ ಆದರೂ ನಾವು ಬುಕ್ ಓದಬೇಕಂತಂದು. ನಾವು 10 ಪೇಜ್ ಸಮ್ಟೈಮ್ಸ್ ಬುಕ್ ಓದಲಿಕ್ಕೆ ಆಗಿಲ್ಲ ಅಂದರೆ ನ್ಯೂಸ್ ಪೇಪರ್ನೇ ಓದಬೇಕಾಗುವಂಥದ್ದು ಇರುತ್ತೆ. ಬಟ್ ಹಲವಾರು ವಿಚಾರಗಳನ್ನ ನಾವು ನ್ಯೂಸ್ ಪೇಪರಲ್ಲಿ ತಿಳ್ಕೊತೀವಿ. ಇದಾದಮೇಲೆ ಏನು ಮಾಡೋದು ಅಂದ್ಕೊಳ್ಳೋಷ್ಟಿಗೆ ಮೇಡಮ್ಗೆ ಸಹ ಕಾಲ್ ಮಾಡಿದರು. ಅವ್ರು ನನಗೆ ಬರಲಿಕ್ಕೆ ಹೇಳಿದರು. ಬಟ್ ಮೇಡಮ್ಮೇ ಬಂದರು. ಬಟ್ ಮೇಡಮ್ ಬಂದಾಗ ಖಾಲಿ ಕೈಲಿ ಬರಲಿಲ್ಲ. ಮೀನು ತೊಗೊಂಬಂದಿದ್ರು 1 kg. ಅದರಲ್ಲಿ ಮೀನು ಸಾಂಬಾರು ಮತ್ತು ಮೀನು ಫ್ರೈ ಎಲ್ಲ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು. ಅದಾದ ನಂತರ ನಾವು ಇಬ್ಬರು ಸಹ ಹೊರಗಡೆ ಹೊರಟಿದ್ದು. ಹೊರಗಡೆ ಹೋಗಿ ಸ್ವಲ್ಪ ಕೆಲಸ ಇತ್ತು. ಅದಾದ ನಂತರ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಅವ್ರವ್ರ ಮನೆಗೆ ಹೋದು ನಾನು ನನ್ನ ಮನೆಗೆ ಬಂದೆ. ಮತ್ತು ನಾಳೆ ನಮ್ಮ ಪಾಪುಗೆ ಬರ್ಡೇ ಇರೋದ್ರಿಂದ ಸ್ವಲ್ಪ ನಾವು ನಮ್ಮ ಮನೆಯವರು ಬಟ್ಟೆ ಎಲ್ಲ ಪರ್ಚೇಸ್ ಮಾಡಬೇಕಿತ್ತು. ಪಾಪುಗೆ ನೋಡಿದ್ವಿ, ಬಟ್ ಇಷ್ಟ ಆಗಲಿಲ್ಲ. ಅದಕ್ಕೆ ಊರಲ್ಲೇ ತೊಗೊಂಡ್ರಾಯ್ತು ಅಂತಂದು ಸುಮ್ಮನೆ ಬಂದ್ವಿ. ಸೊ ಇದಾಗಿತ್ತು ನನ್ನ 21 ಡೇಸ್ ಚಾಲೆಂಜ್ನ 17th ಡೇ. ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ, ತುಂಬ ಚಿಕ್ಕ ವ್ಲಾಗ್ ಅಂತಲೇ ಹೇಳ್ತೀನಿ, ಬಟ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಮತ್ತು ನಾಳಿನ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್. ಬಾಯ್.